ಸಾಕ್ಷಿ ಗುಡ್ಡ ಹೇಳ್ತಾ ಇದ್ರೆ ಅನೇಕ ಸಾಕ್ಷಿ ಗುಡ್ಡ ಇದೆ. ನಮ್ಮ ಸಂಸದರು ಮಾಡಿರೋ ಅಭಿವೃದ್ಧಿ ಯಾರ ಕೈಲೂ ಸಾಧ್ಯವಿಲ್ಲ, ಯಾರ ಕೈಲೂ ಸಾಧ್ಯವಿಲ್ಲ. ಅವ್ರ ಮನಸ್ಸಲ್ಲಿ ಅಭಿವೃದ್ಧಿಯಲ್ಲೇ ಬೇರೆ ಏನು ಯೋಚನೆ ಇಲ್ಲ ಅವ್ರಿಗೆ. ಇಂಥ ವ್ಯಕ್ತಿ ನಮ್ಗೆ ಅನಿವಾರ್ಯ. ಸೋತಿರ್ಬೋದು, ಅಲ್ಪ ವಿರಾಮ ಕೊಟ್ಟಿದ್ದಾರೆ, ಅವರೇ ಹೇಳಿದ್ದಾರೆ ವಿರಾಮ ಕೊಟ್ಟಿದ್ದಾರೆ, ಸ್ವಲ್ಪ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಉಪಚುನಾವಣೆಯಲ್ಲಿ ಅವರು ಮೊದಲನೇ ಬಾರಿ MP ಆಗಿ ಆಯ್ಕೆ ಬಂದ್ರು. ಇಲ್ಲೂ ಕೂಡ ಈಗ ಇನ್ನೊಂದು ಬೈ ಎಲೆಕ್ಷನ್ ಬರ್ತಾ ಇದೆ, 3-4 ತಿಂಗಳು ವಿರಾಮ ಕೊಡೋಣ, ಮರು ಬೈ ಎಲೆಕ್ಷನ್ ಬರ್ತದೆ. ನೀವೆಲ್ಲ ಅನ್ಕೊಂಡಂಗೆ ನಿಮ್ಮ ಮನಸ್ಸಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತಿದೆಯೋ ಅವರೇ ಅಭ್ಯರ್ಥಿ ಆಗ್ತಾರೆ. ಮುಂದಿನ ದಿವಸದಲ್ಲಿ ಆಯ್ಕೆ ಮಾಡಿ ವಿಧಾನಸೌಧ ಕಳಿಸಿ ಮಿನಿಸ್ಟರ್ ಆಗ್ಬೋದು, ಬೇರೆ ಏನೋ ಆಗ್ಬೋದು, ಯಾರು ಗೊತ್ತು. ನಾವೆಲ್ಲ ರೆಡಿ ಆಗೋಣ, ನಾಳೆಯಿಂದಲೇ ರೆಡಿ ಆಗೋಣ. ಸ್ಟೇಜ್ ರೆಡಿ ಮಾಡ್ಕೊಂಡು ಪ್ರತಿ ಬೂತ್ ಅಲ್ಲಿ ನಾವು ಎಲ್ಲಿ ವೀಕ್ನೆಸ್ ಇದೆ, ಎಲ್ಲಿ ನಮ್ ಸ್ಟ್ರೆಂತ್ ಇದೆ ಅಂತ ನೋಡ್ಕೊಂಡು ಅಲ್ಲಿ ಕೆಲಸ ಮಾಡಿ ಮುಂದಿನ ದಿವಸದಲ್ಲಿ ತಿರ್ಗಾ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಾವೆಲ್ಲ ತಿರ್ಗಾ ಎಷ್ಟು ಕಷ್ಟಪಟ್ಟಿದ್ದೀರೋ ಈ ಸತಿ ಅಷ್ಟೇ ಕಷ್ಟಪಟ್ಟು ನಮ್ಮ ನಾಯಕರನ್ನ ವಾಪಸ್ಸು ಸದನ ಕಳಿಸೋ ಜವಾಬ್ದಾರಿ ನಿಮ್ದು ನಮ್ದು.